ಹಲೋ ಎವ್ರಿವನ್, ನೀವು ನೋಡ್ತಾ ಇದ್ದೀರಾ ಅಂಗನವಾಡಿ ಲರ್ನಿಂಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ಒಂದೇ ದಿನದಲ್ಲಿ FRS ಯಾವ ರೀತಿ ಕಂಪ್ಲೀಟ್ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಯೂಸ್ ಮಾಡೋ ಟಿಪ್ಸ್ ಮತ್ತು ಟ್ರಿಕ್ಸ್ನ ನಾನು ನಿಮ್ಗೆ ಇವತ್ತು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇವತ್ತು 2ನೇ ತಾರೀಕು ಫೆಬ್ರವರಿ 2026 ಸ್ಕೂಲ್ನ ಓಪನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇವತ್ತು ನಂದು ಯಾವುದು FRS ಆಗಿಲ್ಲ. ನಾನು ಯಾವ ಥರ ಒಂದೇ ದಿನದಲ್ಲಿ ಎಲ್ಲ FRSನ ಕಂಪ್ಲೀಟ್ ಮಾಡ್ತಾ ಇದ್ದೆ ಅಂತ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್ ನೋಡಿ, ನಾನೀಗ ಗರ್ಭಿಣಿ ಬಾಣಂತಿನ ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಎಲ್ಲನೂ ಬ್ಲೂ ಕಲರಲ್ಲೇ ಇದೆ. ಬಾಣಂತಿ 6 to 3 ಮಕ್ಕಳು ಎಲ್ಲರೂ ಬ್ಲೂ ಕಲರಲ್ಲೇ ಇದ್ದಾರೆ. ಯಾವ ರೀತಿಯಾಗಿ ಒಂದೇ ದಿನದಲ್ಲಿ ನಾವು FRSನ ಕಂಪ್ಲೀಟ್ ಮಾಡ್ಕೊಳೋದು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನಾನು ಯೂಸ್ ಮಾಡೋ ಟಿಪ್ಸ್ ಮತ್ತು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಶಾಲೆಯಲ್ಲಿ 100%ನ FRS ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಓಕೆ ಬನ್ನಿ. ಇಲ್ಲಿ ನೋಡಿ, ನಾನು ಕಾಜಾ ಬನ್ನಿ ಅಂತ ಪ್ರೆಗ್ನೆಂಟ್ ತೊಗೊಂಡಿದ್ದೀನಿ. 25 ಡೇಸ್ ಕೊಡ್ತಾ ಇದ್ದೀನಿ. ಇಲ್ಲಿ ನಂಬರ್ ಆಫ್ ಪ್ಯಾಕೆಟ್ಸು 1 ಅಂತ ಕೊಡೋಣ. ನೆಕ್ಸ್ಟ್ ಈಗ ಇಲ್ಲಿ ಹೋಗೋಣ. ನೋಡಿ, ಇಲ್ಲಿ ನನಗೆ 2 ಆಪ್ಷನ್ ಕೇಳ್ತಾ ಇದೆ. ಫೇಸ್ ವೆರಿಫಿಕೇಷನು, ಅದ್ರ ಕೆಳಗಡೆ ಫರೀನಾ ಅಂತ ಕೇಳ್ತಿದೆ. ಯಾಕಂದರೆ ನಾನು ಕಾಜಾ ಬನ್ನಿದು ಹೋದ ತಿಂಗಳು ಅವಳು ನನಗೆ ಶಾಲೆಗೆ ಬರೋಕ್ಕಾಗಲ್ಲ ಟೀಚರ್ ಅಂತ ಹೇಳ್ತಾ ಇದ್ಲು. ಅವಳದು FRS ಕೂಡ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಅವ್ರ ತಾಯಿದೆ ನಾಮಿನಿ ಮಾಡ್ಕೊಂಡಿದ್ದೆ. ನಾನು ಗರ್ಭಿಣಿ ಬಾಣಂತಿಯರನ್ನ ನಾಮಿನಿ ಮಾಡ್ಕೊಳೋದು ಬೇರೆ, ಅವ್ರ ತಂದೆ ತಾಯಿನ ಯಾವ ರೀತಿ ನಾಮಿನಿ ಮಾಡ್ಕೊಳೋದು ಅಂತ ನಾನು 2ನೇ ವಿಡಿಯೋದಲ್ಲಿ ತೋರಿಸಿದ್ದೆ. ನಿಮ್ಗೇನಾದರೂ ಅದ್ರ ಬಗ್ಗೆ ಏನಾದರೂ ಕಷ್ಟ ಅನಿಸಿದರೆ ಯಾವ ಥರ ಅಂತ ಗೊತ್ತಾಗಿಲ್ಲ ಅಂದರೆ ನೀವು ಆ ವಿಡಿಯೋನ ನೋಡ್ಬೋದು. ಫ್ರೆಂಡ್ಸ್, ಓಕೆ, ನಾನಿಲ್ಲೀಗ ಅವರಮ್ಮ ಫರೀನಂದೇ FRS ಮಾಡ್ತೀನಿ. ಪ್ರೊಸೀಡ್ ಅಂತ ಕೊಡ್ತೀನಿ. ಓಕೆ, ಈಗ ಫರೀನಂದು FRS ಆಯಿತು. ನೆಕ್ಸ್ಟ್ ಇದನ್ನು ನೋಡೋಣ. ಮತ್ತೆ ಮಂಜುಳಾದಕ್ಕೆ ಹೋಗೋಣ. ಹಿಂಗೆ ಫ್ರೆಂಡ್ಸ್, ಇದೆಲ್ಲ ನಿಮಗೆ ಗೊತ್ತಿರೋದೆ. ನೀವು ಎಲ್ಲಿ ಸ್ಟ್ರಕ್ ಆಗ್ತೀರಾ, ಈಗ ನಾನು ಎಲ್ಲಿ ಸ್ಟ್ರಕ್ ಆಗ್ತೀನಿ, ನಾನು ಸ್ಟ್ರಕ್ ಆದಾಗ ಯಾವ ರೀತಿ ನಿಮಗೆ ನಾನು ಟ್ರಿಕ್ಸ್ ಮತ್ತು ಯೂಸ್ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ತುಂಬ ಫಾಸ್ಟಾಗಿ ಆಗ್ತಾಯಿದೆ FRS. ನೋಡಿ, ನನ್ನ ಫೇಸಿಗೆ ಹಿಡಿದ ತಕ್ಷಣವೇ ಹಾಗೆ ಗ್ರೀನ್ ಕಲರ್ ಬರ್ತಾಯಿದೆ. ಮತ್ತು ನಾಟ್ ವೆರಿಫೈ ಅಂತ ಬಂತು. ಓಕೆ, ನೋಡಿ, ಫೇಸ್ ಅಥೆಂಟಿಕೇಟೆಡ್ ಸಕ್ಸಸ್ಫುಲ್ ಅಂತ ಬಂತು. ಈಗ ನಮಗೆ THR ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದನ್ನು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದೆ ಸಕ್ಸಸ್ಫುಲಿ ಅಂತ. ಓಕೆ ಟೀಚರ್ಸ್, ಇದೇ ಥರನೇ ಎಲ್ಲ ಫಲಾನುಭವಿಗಳದ್ದು FRS ಮಾಡೋದು. ನಾನು ಎಲ್ಲಿ ಸ್ಟ್ರಕ್ ಆಗ್ತೀನಿ ಅಂತ ಇದಾದಾಗ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನಾನು ನೆಕ್ಸ್ಟ್ ಫಲಾನುಭವಿನ ತೊಗೊಂಡಿದ್ದೀನಿ. ಅವ್ರದ್ದು ಗ್ರೀನ್ ಬಂತು, ಸಕ್ಸಸ್ಫುಲ್ ಆಯಿತು ಫೇಸು. ಫ್ರೆಂಡ್ಸ್, ಈ ಒಂದು ಬಾಣಂತಿದು ಕೂಡ ನಾನು ನಾಮಿನಿ ಮಾಡಿದ್ದೆ. ನೋಡಿ, ಅದಕ್ಕೆ ಇಲ್ಲಿ 2 ಆಪ್ಷನ್ ಬಂದಿದೆ. ನೋಡಿ, ಇಲ್ಲಿ ಪವನ್ ಕುಮಾರಿಗೆ ಪ್ರೊಸೀಡ್ ಅಂತ ಕೊಡ್ತಾ ಇದ್ದೀನಿ. ಇಲ್ಲಿ ಅವ್ರ ತಮ್ಮಂದ ನಾನು ನಾಮಿನಿ ಮಾಡ್ಕೊಂಡಿದ್ದೆ. ಈಗ ಅವ್ರ ತಮ್ಮಂದೇ FRS ಕೇಳ್ತಾ ಇದೆ. ನೋಡಿ, ಎಷ್ಟು ಬೇಗ FRS ಆಗ್ತಾ ಇದೆ ಅಂತ. ಇಲ್ಲಿ ನೋಡಿ, ಈ ಫಲಾನುಭವಿದು ನನಗೆ ಅಸಲು ಆಗ್ತಾನೆ ಇಲ್ಲ THR. ಸೊ ಇದು ನಾನು ಎಷ್ಟು ಪ್ರೊಸೀಡ್ ಕೊಟ್ರು, ಇಮೇಜ್ ತೊಗೊಂಡ್ರು ಆಗ್ತಾನೆ ಇಲ್ಲ. ನನ್ನ ಮಗಂದು ಒಂದು ಸ್ವಲ್ಪ ಡಿಸ್ಟರ್ಬ್ ಇದೆ, ಪ್ಲೀಸ್ ಸಾರಿ. ಇಲ್ಲಿ ಓಪನ್ ಅಂತಿದೆ. ನೀವು ಕ್ಯಾಪ್ಚರು ಇದೇನೋ ಹಾಕಕ್ಕೆ ಹೋಗ್ಬೇಡಿ. ಯಾಕಂದರೆ ನಾವು ಹಾಕಿದ್ವಿ ಅಂತ ಅಂದ್ಕೊಳ್ಳಿ, ನಾವು ಕ್ಲಿಯರ್ ಡಾಟಾ ಕೊಟ್ಟಾಗ ಅದು ಡಿಲೀಟ್ ಆಗಿಬಿಡುತ್ತೆ. ನೀವು ಎಲ್ಲ FRSನ ಮುಗಿಸ್ಕೊಂಡು ಆಮೇಲೆ ಫೋಟೋನ ಕ್ಯಾಪ್ಚರ್ ಮಾಡ್ಕೊರಿ. ನಾನು ಒಂದು ಸತಿ ಕ್ಯಾಪ್ಚರ್ ಮಾಡಿ ಎಲ್ಲ ಅಟೆಂಡೆನ್ಸು, ಮಾರ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಹಾಕಿ ನಾವು ಕ್ಲಿಯರ್ ಡಾಟಾ ಅಂತ ಕೊಟ್ಟಾಗ ಅದೆಲ್ಲ ಡಿಲೀಟ್ ಆಗಿಬಿಡುತ್ತೆ. ಓನ್ಲಿ ಸ್ಕೂಲ್ ಓಪನ್ ಆಗಿರೋದೊಂದೇ ಇರುತ್ತೆ. ಇಲ್ಲಿ ಫೋಟೋ ಕ್ಯಾಪ್ಚರ್ ಆಗಿರ್ಬೋದು, ಅಟೆಂಡೆನ್ಸ್, ಮಾರ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು, HCM ಆಗಿರ್ಬೋದು, ಆ್ಯಕ್ಟಿವಿಟಿ ಆಗಿರ್ಬೋದು, ಇದೆಲ್ಲ ಆಪ್ಷನ್ಸ್ ಡಿಲೀಟ್ ಆಗಿಬಿಡುತ್ತೆ ನಾವು ಕ್ಲಿಯರ್ ಡಾಟಾ
ಡಾಟಾ ಕೊಟ್ಟಾಗ. ಅದಕ್ಕೆ ನೀವು FRS ಆದಮೇಲೆ ಒಂದು ಸತಿ ಇನ್ನೊಂದು ಸತಿ ಫೋಟೋ ಕ್ಯಾಪ್ಚರ್ ಮಾಡಿ ಮಾರ್ನಿಂಗ್ ಸ್ನ್ಯಾಕ್ಸ್ ಅಟೆಂಡೆನ್ಸ್ ಕೊಟ್ಬಿಟ್ಟು HCM ಕೊಟ್ಬಿಡಿ, ಸರಿ ಹೋಗುತ್ತೆ. ಓಕೆ, ಈಗ ನಾನು THRಗೆ ಬರ್ತೀನಿ. ಇಲ್ಲಿ ನನಗೆ ಯಾವುದು ಆಗ್ತಾ ಇದ್ದಿಲ್ಲ ಫಲಾನುಭವಿ, ಈಗ ನಾನು ಅದನ್ನೇ ಓಪನ್ ಮಾಡ್ತೀನಿ. ಈಗ ನೋಡಿ ಅದೇ ಫಲಾನುಭವಿದು ನಾನು ಲೈವ್ ಆಗಿ ಮಾಡ್ತಾ ಇದ್ದೀನಿ. FRS ಪ್ರೊಸೀಡ್ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಬೇಗ ಗ್ರೀನ್ ಬಂತು, ನೀವೇ ನೋಡಿ. ಅದೇ ಫಲಾನುಭವಿ ನೋಡಿ, ಫೇಸ್ ಅಥೆಂಟಿಕೇಟೆಡ್ ಆಯಿತು. ಟೀಚರ್ಸ್ ಪ್ಲೀಸ್ ನೀವು ಈ ಟಿಪ್ಸ್ನ ಒಂದು ಫಾಲೋ ಮಾಡಿ. ನಿಜವಾಗ್ಲೂ ನೀವು ಒಂದೇ ದಿನದಲ್ಲಿ FRSನ ಕಂಪ್ಲೀಟ್ ಮಾಡ್ತೀರಾ. ಇದು ನಾನು ಪ್ರತಿ ತಿಂಗಳು ಮಾಡ್ತಾ ಇರುವಂಥ ಒಂದು ಟ್ರಿಕ್ಸ್ ಆಗಿತ್ತು. ಸೊ ನಾನು ಮಾತ್ರನೇ ನನ್ನ ಮೇಲ್ವಿಚಾರಕಿಯಿಂದ ಮತ್ತು ಪೋಷನ್ ಕೋಆರ್ಡಿನೇಟ್ನಿಂದ ಒಂದು ಥಂಬು ಇಲ್ಲ ಒಂದು ಕ್ಲಾಪ್ ತೊಗೊಳೋದಲ್ಲ. ನನ್ನ ಎಲ್ಲ ವರ್ಕರ್ಸ್, ನನ್ನ ಎಲ್ಲ ಫಾಲೋವರ್ಸ್ ಕೂಡ ಈ ಥರ ಒಂದು ಟ್ರಿಕ್ಸ್ನ ಬಳಸಿ ಅವರು ತಮ್ಮ ಮೇಲ್ವಿಚಾರಕರು ಮತ್ತು ಕೋಆರ್ಡಿನೇಟ್ರಿಂದ ಒಂದು ಥಂಬು ಒಂದು ಕ್ಲಾಪ್ ತೊಗೋಬೇಕನ್ನೋದೇ ನನ್ನ ಇಂಟೆನ್ಷನ್ನು. ಓಕೆ, ಈಗ ನಾನು ಇನ್ನೂ ನಿಮಗೆ ಮಾಡ್ತಾ ಹೋಗ್ತೀನಿ. ನಾನು ಇವತ್ತು ಒಂದೇ ದಿನದಲ್ಲಿ ನಾನು ಇದಿಷ್ಟು ಮುಗಿಸೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೀವು ಇದೇ ಥರ ಫಾಲೋ ಮಾಡಿ. ಏನು ಮಾಡಿ, ಪೋಷನ್ ಟ್ರ್ಯಾಕರ್ ಮೇಲೆ ಬ್ಯಾಕ್ ಹೋಗಿ ಅದಕ್ಕೆ ನಾನು ಏನು ಸ್ಟೆಪ್ ಫಾಲೋ ಮಾಡಿದ್ನೋ ಅದೇ ಥರ ನೀವು ಫಾಲೋ ಮಾಡಿ. ಅದು ಬಂದಿಲ್ಲ ಬರ್ತಾ ಇಲ್ಲ ಅಂತ ಪ್ಲೀಸ್ ಟೀಚರ್ಸ್ ಅಲ್ಲೇ ಸ್ಟ್ರಕ್ ಆಗಬೇಡಿ, ಅಲ್ಲೇ ಸಮಯನ ವೇಸ್ಟ್ ಮಾಡಬೇಡಿ. ಓಕೆನಾ? ಓಕೆ, ನಾನು ಇವತ್ತು ಒಂದೇ ದಿನದಲ್ಲಿ ಇದಿಷ್ಟು FRS ಹೆಂಗೆ ಮುಗಿಸ್ತೀನಿ ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ. ಇದೇ ಥರ ನೀವು ಮುಗಿಸ್ಬೇಕು, ನನ್ನ ಜೊತೆಗೆ ನೀವು ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಓಕೆ, ನಾನು ನೆಕ್ಸ್ಟ್ ಮತ್ತೆ ಮಾಡ್ತಾ ಹೋಗ್ತೀನಿ. ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಎಷ್ಟು ಫಾಸ್ಟಾಗಿ ಆಯಿತು ಅಂತ. ಓಕೆ, ನಾನೀಗ ಇನ್ನೊಂದು ಮಾಡ್ತೀನಿ ನೋಡಿ. ನಿಮ್ಗೆ ಎಲ್ಲಿ ಸ್ಟ್ರಕ್ ಆಗುತ್ತೋ ಆಗ ಈ ಒಂದು ಸ್ಟೆಪ್ನ ಪ್ಲೀಸ್ ಫಾಲೋ ಮಾಡಿ. ಈಗ ನೋಡಿ ಇನ್ನೊಂದು ಕೂಡ ಎಷ್ಟು ಫಾಸ್ಟಾಗಿ ಆಯಿತು, ಆಗ್ತಾನೇ ಇಲ್ಲ. ಸೊ ನಾನೀಗ ನಿಮಗೆ ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತೀನಿ ಯಾವ ಥರ ಅಂತ FRS ಮಾಡೋದಂತ. ಈಗ ನಾವು ಬ್ಯಾಕ್ ಹೋಗೋಣ. ಈಗ ಬ್ಯಾಕ್ ಬರ್ತಾ ಇದ್ದೀವಿ. ಓಕೆ, ಇಲ್ಲಿ ಬೆನಿಫಿಷಿಯರಿಗೆ ಹೋಗೋಣ. ನೋಡಿ, ನಂದೀಗ 10 ಗರ್ಭಿಣಿ ಆಗಿದೆ, 5 ಬಾಣಂತಿ ಆಗಿದೆ. ಬೆನಿಫಿಷರಿಗೆ ಹೋಗಿ ನೆಕ್ಸ್ಟ್ ಇಲ್ಲಿ ಲ್ಯಾಕ್ಟಿಂಗ್ ಮದರ್ಸಿಗೆ ಹೋಗಿ ಅವ್ರ ಗರ್ಭಿಣಿನ ಬಾಣಂತಿನ ಅಲ್ಲಿ ಹೋಗ್ಬಿಟ್ಟು ಅವ್ರ ಹೆಸ್ರ ಮೇಲೆ ಹತ್ರ ತಾಯಿ ಚಿತ್ರ ಇದೆಯಲ್ಲ, ತಾಯಿ ಮಗುವಿನ ಚಿತ್ರ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫೇಸ್ ಕ್ಯಾಪ್ಚರ್ ಹೊಡಿಯೋಣ. ಅಕ್ಸೆಪ್ಟ್ ಮಾಡೋಣ. ಅಕ್ಸೆಪ್ಟ್ ಮಾಡಿ ಇಲ್ಲಿ ಕ್ಯಾಪ್ಚರ್ ಫೇಸ್ ಕೊಡೋಣ. ಇಲ್ಲಿ ಇದ್ರಲ್ಲಿ ಹೋಗ್ಬಿಟ್ಟು ಬೆನಿಫಿಷಿಯರಲ್ಲಿ ಹೋಗಿ ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೆ ನನ್ನ ಫಲಾನುಭವಿದು. ಐ ಬ್ಲಿಂಕು ಗ್ರೀನ್ ಬಂತು, ಸ್ಟ್ರೇಟ್ ಫೇಸ್ ಗ್ರೀನ್ ಬರ್ತು, ಮಿಡಿಲ್ ಮಾತ್ರ ಬರ್ತಾ ಇಲ್ಲ. ನೋಡಿ, ಇಲ್ಲಿ ಬೆನಿಫಿಷಿಯರಲ್ಲಿ ಕೂಡ ಫೋಟೋ ಕ್ಯಾಪ್ಚರ್ ತೊಗೊಳಕ್ಕೆ ಎಷ್ಟೊತ್ತು ಮಾಡ್ತಾಯಿದ್ದೆ, ತೊಗೊತಾನೆ ಇಲ್ಲ ಫಲಾನುಭವಿದು. ಓಕೆ, ಇದನ್ನು ನೆಕ್ಸ್ಟ್ ನೋಡೋಣ, ನಾವು ಲಾಸ್ಟಲ್ಲಿ ನೋಡೋಣ. ಈಗ ಆಗ್ತಾ ಇರೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಆಗೋದನ್ನೆಲ್ಲ ಮುಗಿಸೋಣ. ನೆಕ್ಸ್ಟ್ ಇದನ್ನು ನಿಮ್ಗೆ ಯಾವ ಥರ ಮಾಡೋದು ಅಂತ ನಾನು ನಿಮ್ಗೆ ಮತ್ತೆ ಹೇಳ್ತೀನಿ. ಟೀಚರ್ಸ್ ನೋಡಿ, ಇದು ಚಂದನ ಅನ್ನೋದು ಸುಜಾತ. ನಾನು ಇನ್ನು ನೆಕ್ಸ್ಟ್ ಬ್ಯಾಕ್ ವಿಡಿಯೋ ಮಾಡಿದಾಗ ತಾಯಿ ಮರಣ 6 to 3 ತಾಯಿ ಮರಣ ಮಾಡಿದಾಗ ಸುಜಾತ ಅನ್ನೋದು ಡೆತ್ ಆಗಿತ್ತು. ಇವತ್ತು ನಾನಿಲ್ಲಿ ಅವ್ರ ತಂದೆದನ್ನು ನಾನು ಅವ್ರದ್ದು ನಾಮಿನಿ ಮಾಡ್ಕೊಂಡಿದ್ದೆ. ಅವ್ರ ತಾಯಿ ಬದಲಾಗಿ ಅವ್ರ ತಂದೆದನ್ನು ಹಾಕ್ಕೊಂಡಿದ್ದೆ. ಇವತ್ತು ಅವ್ರದ್ದೇ FRS ಕೇಳ್ತಾ ಇದೆ, ಅದನ್ನು ಮಾಡ್ತಾಯಿದ್ದೀನಿ ನೋಡಿ. ಈಗ ಅವ್ರ ತಂದೆದೇ ಫೋಟೋ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಬೇಗ ಕ್ಯಾಪ್ಚರ್ ಆಯಿತು. ವೆರಿಫೈ ಇಮೇಜ್ ಪ್ಲೀಸ್ ವೇಟ್ ಅಂತ ಇದೆ.
ನೋಡಿ ಫೇಸ್ ಅಥೆಂಟಿಕೇಟೆಡ್ ಅಂತ ಬಂತು, ಸಕ್ಸಸ್ಫುಲ್ ಆಯಿತು. ಈ ಥರ ನಿಮಗೆ ಯಾವುದಾದ್ರೂ ಬೆನಿಫಿಷಿಯರ್ದು ಬೇಗ ಆಗ್ತಾಯಿಲ್ಲ, ಅವ್ರದ್ದು ಫೇಸ್ ಕ್ಯಾಪ್ಚರ್ ಆಗ್ತಾಯಿಲ್ಲ ಅಂದಾದ್ರಾಗ ನಾನು ಹಿಂದ್ಗಡೆ ನಾನು ಈ ಹಿಂದೆನೇ ಒಂದು ವಿಡಿಯೋ ಮಾಡಿದ್ದೀನಿ. FRS ಆಗದೆ ಇದ್ದಾಗ ನಾವು ಅವ್ರನ್ನ ಯಾವ ರೀತಿ ಅದನ್ನು ಎಂಟ್ರಿ ಮಾಡಿಕೊಂಡು ಅವ್ರನ್ನ ಮೈಗ್ರೇಟ್ ಔಟ್ ಕೊಟ್ಟು ಯಾವ ಥರ ಮಾಡೋದು ಅಂತ ತೋರಿಸಿದ್ದೀನಿ. ನೀವು ಆ ವಿಡಿಯೋ ನೋಡಿಕೊಂಡು ಇದು ಮಾಡ್ಬೋದು. ಇಲ್ಲಿ ನೋಡಿ, ಈ ಫಲಾನುಭವಿದು ನಾನು ಮಾಡ್ತಾನೇ ಇದ್ದೀನಿ. ಎಷ್ಟೊತ್ತಾದ್ರೂ ಫೇಸ್ ಕ್ಯಾಪ್ಚರ್ ತೊಗೊತಾ ಇಲ್ಲ. ಗ್ರೀನ್ ಬರ್ತಾಯಿದೆ ಮತ್ತು ರೆಡ್ ಆಗ್ತಾಯಿದೆ, ಗ್ರೀನ್ ಬರ್ತಾಯಿದೆ, ರೆಡ್ ಆಗ್ತಾಯಿದೆ, ಫೇಸ್ ಅಥೆಂಟಿಕೇಷನ್ ಆಗ್ತಾನೇ ಇಲ್ಲ. ಸೊ ಇದು ನಾನು ಅದಕ್ಕೆ ನಾನು ಹೆಂಗೆ ಪೆಂಡಿಂಗ್ ಇಟ್ಟಿದ್ದೀನಿ, ಲಾಸ್ಟಲ್ಲಿ ನೋಡೋಣ ಅಂತ. ನಾನು ನಿಮಗೆ ನೋಡಿ ಮತ್ತೆ ನಾಟ್ ವೆರಿಫೈಡ್, ಟ್ರೈಯಿಂಗ್ ಅಗೇನ್ ಅಂತ ಇದೆ. ಲಾಸ್ಟಲ್ಲಿ ಇದನ್ನು ಯಾವ ಥರ ಮಾಡೋದಂತ ನಾನು ನಿಮ್ಗೆ ಹೇಳ್ತೀನಿ. ಇದನ್ನು ಹಾಗೆ ಇಡೋಣ, ಫಸ್ಟ್ ಆಗವೆಲ್ಲ ಮಾಡ್ಕೊತ ಹೋಗೋಣ ಟೀಚರ್ಸ್. ಆಗದೆ ಇರೋಟ್ರನ್ನ ನಾವು ಲಾಸ್ಟಲ್ಲಿ ಮಾಡೋಣ ಟೀಚರ್ಸ್. ಇಲ್ಲಿ ನೋಡಿ, ಇನ್ನೊಂದು ಸಮಸ್ಯೆ ನಾನು ಏನು ಬರುತ್ತೆ ಅಂತ ಹೇಳ್ತೀನಿ. ಇಲ್ಲಿ ನಿತಿನ್ ಕೆ, ತಾಯಿ ಹೆಸರು ಶ್ರೀದೇವಿ ಅಂತಿದೆ. ಇಲ್ಲಿ ನಿತಿನ್, ತಾಯಿ ಹೆಸರು ಶ್ರೀದೇವಿ ಕೆ ಅಂತಿದೆ. ಇವೆರಡು ಮಗುದು ನನಗೆ ಫುಲ್ ಕನ್ಫ್ಯೂಷನ್. ಅವಾಗಾದರೆ ನಾವು THR ಹಿಂಗೆ ಹೊಡೆದ ತಕ್ಷಣ ಇಲ್ಲಿ ತಾಯಿ ಫೋಟೋ ಆಲ್ರೆಡಿ ಶೋ ಆಗ್ತಾ ಇತ್ತು. ಆದರೆ ಈಗ ಆ ಫೋಟೋ ಶೋ ಆಗ್ತಾ ಇಲ್ಲ. ಅದಕ್ಕೆ ನಾವು ಈಗ ಯಾವ ಮಗು ಅಂತ ನಾವು ಹೆಂಗೆ ತಿಳ್ಕೊಬೇಕು ಅಂತಂದರೆ, ಮತ್ತೆ ನೀವಿಲ್ಲಿ ಈಗ ನಾನು ನಿತಿನ್ ಕೆ ಇಲ್ಲಿ ನಮಗೇನೂ ಗೊತ್ತಾಗಲ್ಲ. ಮತ್ತೆ ನಾವು ಬೆನಿಫಿಷರಿಗೆ ಹೋಗ್ಬಿಟ್ಟು ಅಲ್ಲಿ ನಿತಿನ್ ಕೆ ಮತ್ತು ಅವ್ರದ್ದು ತಾಯಿದು ಏನು ಹೆಸರಿದೆ ಅಂತ ಹೇಳ್ಬಿಟ್ಟು ನಾವು ನೋಡಿಬಿಟ್ಟು ತಾಯಿ ಯಾರು ಅಲ್ಲಿ ಡೇಟ್ ಇದು ನೋಡಿಕೊಂಡು ನಾವು ನೆಕ್ಸ್ಟ್ ಆ ಮಗುವಿನ ಫೋಟೋ ಕ್ಯಾಪ್ಚರ್ನ ಮಾಡಬೇಕು. ಮೊದಲು ಆಲ್ರೆಡಿ ಫೋಟೋ ಶೋ ಆಗ್ತಾಯಿತ್ತು, ಆದರೆ ಈಗ ಅಲ್ಲಿ ಫೋಟೋ ಶೋ ಆಗ್ತಾ ಇಲ್ಲ. ಈಗ ನೋಡಿ, ಇಲ್ಲಿ ನಾವು ನಿತಿನ್ ಕೆ ಅಂತ ಇದೆ, ಇಲ್ಲಿ ಬಂದಿದ್ದೀನಿ. ಇಲ್ಲಿ ಪಾಪು ಚಿತ್ರಕ್ಕೆ ಇದು ಮಾಡ್ತಾಯಿದ್ದೀನಿ. ನಿತಿನ್ ಕೆ, ಶ್ರೀದೇವಿ, ಇವ್ರದ್ದೊಂದು ಇದನ್ನು ನೋಡ್ಕೊಂಬಿಟ್ಟು ಫೇಸ್ ಕ್ಯಾಪ್ಚರ್ಗೆ ಇಲ್ಲಿ ಹೋಗಿ ರೀಕ್ಯಾಪ್ಚರ್ಗೆ ಹೋಗಿ ಅಕ್ಸೆಪ್ಟಿಗೆ ಹೋಗಿ ಇಲ್ಲಿ ಬಂತು. ಇಲ್ಲಿ ನಮಗೆ ಯಾವ ತಾಯಿ ಅಂತ ಇದು ಯಾವ ಮಗುವಿನ ತಾಯಿ ಅಂತ ಗೊತ್ತಾಗ್ತಾ ಇದೆ. ಓಕೆನಾ? ಇವು ಎರಡು ಹೆಸರು ಸೇಮ್ ಐತೆ, ಮಗುವಿನ ಹೆಸರು, ಎರಡು ತಾಯಿ ಹೆಸರು ಸೇಮ್ ಇದೆ. ಹಾಗಾಗಿ ನನಗೆ ಕನ್ಫ್ಯೂಷನ್ ಆಯಿತು. ನಾನು ಆವಾಗ ಮತ್ತೆ ಪ್ರೊಫೈಲಿಗೆ ಬಂದುಬಿಟ್ಟು ಈ ಥರ ನೋಡಿಕೊಂಡು ಇದು ಈ ಶ್ರೀದೇವಿ ಅಂತ ನನಗೆ ಗೊತ್ತಾಯಿತು. ಈಗ ನಿತಿನ್ ಕೆ ಮುಂದೆ ಹೋಗಿ ಈ ತಾಯಿದು ಫೇಸ್ ಕ್ಯಾಪ್ಚರ್ ನಾವು ಮಾಡಬೇಕು. ಓಕೆನಾ? ನಿಮ್ಗೆ ಯಾರಾದರೂ ಈ ಸಮಸ್ಯೆ ಬಂದರೆ ಇದು ಯೂಸ್ ಆಗಲಿ ಅಂತ ನಾನಿದು ಎಕ್ಸ್ಟ್ರಾ ನಿಮಗೆ ಹೇಳ್ತಾ ಇರೋದು. ಓಕೆನಾ? ಈಗ ಈ ತಾಯಿದು ಫೇಸ್ ಕ್ಯಾಪ್ಚರ್ ಮಾಡೋಣ. ನೋಡಿ, ನಾನಿಲ್ಲಿ ಈಗ ನಿತಿನ್ ಕೆ ಅವ್ರ ಅಮ್ಮನ ನೋಡಿಕೊಂಡೆ ಈಗ ಅವ್ರದ್ದು ಫೇಸ್ ಕ್ಯಾಪ್ಚರ್ ಮಾಡ್ತೀನಿ. ನೋಡಿ, ನಾಟ್ ವೆರಿಫೈಡ್, ಟ್ರೈ ಅಗೇನ್ ಅಂತ ಇದೆ. ಮತ್ತೆ ಇನ್ನೊಂದು ಸಲ ಟ್ರೈ ಮಾಡೋಣ. ನೋಡಿ, ಈ ಸರಿ ಫೇಸ್ ಅಥೆಂಟಿಕೇಟೆಡ್ ಅಂತ ಬಂತು, ಸಕ್ಸಸ್ಫುಲ್ ಆಯಿತು. ಈ ಥರ ಟೀಚರ್ಸ್. ಓಕೆನಾ ಟೀಚರ್ಸ್? ನೋಡಿ, ಈಗ ನಂದು ಗರ್ಭಿಣಿ ಬಾಣಂತಿ ಈಗ 11ಕ್ಕೆ 11 ಆಗಿದೆ, ಇದು 10ಕ್ಕೆ 7 ಆಗಿದೆ, 37ಕ್ಕೆ 33 ಆಗಿದೆ. ಆದರೆ ಇದರಲ್ಲಿ ಉಳಿದಿರೋ ಒಂದು 3, ಇದರಲ್ಲಿ ಉಳಿದಿರೋ ಒಂದು 4, ಎಷ್ಟು ನಾನು ಮಾಡಿದರೂ FRS ಆಗ್ತಾನೇ ಇಲ್ಲ. ಅದಕ್ಕೆ ನಾನು ಯಾವ ಥರ ಮಾಡೋದು ಅಂತ ಈಗ ನಾನು ನಿಮಗೆ ಮತ್ತೆ ನಾನು ಆಗಲೇ ಒಂದು ಸರಿ ಸ್ಟೆಪ್ ಹೇಳಿದ್ನಲ್ಲ, ಈಗ ಆ ಸ್ಟೆಪ್ನ ನಾನು ಇನ್ನೊಂದು ಸತಿ ಮಾಡಿಬಿಟ್ಟು ಇವು ಇದರಲ್ಲೊಂದು 4, ಇದರಲ್ಲೊಂದು 3, ಒಟ್ಟು 11ನ್ನು ನಾನೀಗ FRS ಮಾಡ್ತೀನಿ. ಓಕೆ, ಈಗ ನಾವು ಬ್ಯಾಕ್ ಹೋಗೋಣ. ಪೋಷನ್ ಟ್ರ್ಯಾಕರ್ದು ಇದು ಇದೆಯಲ್ಲ ಸಿಂಬಲ್, ಇಲ್ಲಿ ಹೋಮ್ ಪೇಜಿಗೆ ಬಂದುಬಿಟ್ಟು ಈ ಸಿಂಬಲಲ್ಲಿ ಇಲ್ಲಿ ಹೋಗೋಣ. ಓಕೆ, ಇದನ್ನು ನಾವು ಸ್ವಲ್ಪ ಇಲ್ಲಿ ಗಟ್ಟಿಗೆ ಒತ್ತಿ ಇಟ್ಕೊಳ್ಳೋಣ. ಐ ಅಂತ ಸಿಂಬಲ್ ಬಂತು, ಅದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಏನಿದೆ, ಪರ್ಮಿಷನ್ ಇದೆ, ಸ್ಟೋರೇಜ್ ಇದೆ. ಸ್ಟೋರೇಜು ಮತ್ತು ಆ್ಯಚಿಗೆ ಹೋಗೋಣ. ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಕೊಡೋಣ, ಡಿಲೀಟ್ ಆಪ್ಷನ್ ಒತ್ತೋಣ. ಓಕೆನಾ? ಈಗ ಮತ್ತೆ ನಾವು ಬ್ಯಾಕ್ ಹೋಗೋಣ. ಇಲ್ಲಿ ನೋಡಿ, ಪರ್ಮಿಷನ್ ಇಲ್ಲಿ ಯಾವುದೂ ಇಲ್ಲ. ನಾವು ಡಿಲೀಟ್ ಮಾಡಿದ ತಕ್ಷಣ ಎಲ್ಲ ಹೋಗ್ಬಿಡುತ್ತೆ. ನಾವೀಗ ಕ್ಯಾಮ್ರಾಕ್ಕೆ ಮತ್ತು ಇದಕ್ಕೆ ಎಲ್ಲ ಅಲೋ ಅಂತ ಕೊಡಬೇಕು. ನಿಮಗೆಲ್ಲ ಗೊತ್ತಿದೆ ಟೀಚರ್ಸ್ ಇದು ಸ್ಟೆಪ್ಪು. ಓಕೆನಾ? ನೆಕ್ಸ್ಟ್ ಲೊಕೇಶನಿಗೆ ಕೊಡೋಣ, ಅಲೋ ಅಂತ ಕೊಟ್ಟು ಬ್ಯಾಕ್ ಬರೋಣ. ಓಕೆ, ಈಗ ನಾವು ಮತ್ತೆ FRS ಮಾಡೋಣ ಉಳಿದಿರೋದು. ಈಗ ನಾನು ನಿಮಗೆ 11ರಲ್ಲಿ 1 ತೋರಿಸ್ತೀನಿ. FRSನ ಓಪನ್ ಮಾಡ್ತಾಯಿದ್ದೀನಿ. ಈಗೆಲ್ಲ ಮತ್ತೆ ಫಸ್ಟಿಂದ ಪ್ರೊಸೀಜರ್ ಕೇಳ್ತಾ ಹೋಗ್ತೈತೆ. ಓಕೆ, ಡನ್ ಅಂತ ಕೊಡಿ.
ನಿಮ್ಗೆ ಇಂಗ್ಲೀಷ್ ಬೇಕಿದ್ರೆ ಇಂಗ್ಲೀಷ್, ಕನ್ನಡ ಬೇಕಿದ್ರೆ ಕನ್ನಡ, ನಿಮ್ಗೆ ಯಾವ್ದು ಯೂಸ್ಫುಲ್ಲೋ ಅದನ್ನೇ ನೀವು ಕ್ಲಿಕ್ ಮಾಡ್ಕೊರಿ. ಲಾಗಿನ್ ಮಾಡೋಣ ಈಗ. ಓಕೆನಾ, ಡೈಲಿ ಟ್ರ್ಯಾಕಿಂಗಿಗೆ ಹೋಗೋಣ. THRಗೆ ಹೋಗೋಣ. ಇಲ್ಲಿ ನೋಡ್ರಿ ಟೀಚರ್ಸ್, ನಾನು ಡಿಲೀಟ್ ಈ ಥರ ಮಾಡ್ತಾ ಇರ್ತೀವಲ್ಲ, ಆವಾಗ ಅದು ಫೋಟೋ ಆಗಲಿ ಅಟೆಂಡೆನ್ಸು ಮಾರ್ನಿಂಗ್ ಸ್ನ್ಯಾಕ್ಸು ತೋರಿಸೋದೇ ಇಲ್ಲ. ನೀವು ನಿಮ್ದೆಲ್ಲ FRS ಆದಮೇಲೆ ನೀವು ಇನ್ನೊಂದು ಸತಿ ಚೆಕ್ ಮಾಡಿಕೊಂಡು ಫೋಟೋ ಕ್ಯಾಪ್ಚರ್ ಮಾಡಿಬಿಟ್ರು ಅಟೆಂಡೆನ್ಸು ಮಾರ್ನಿಂಗ್ ಸ್ನ್ಯಾಕ್ಸ್ ಹಾಕಿ ಮಕ್ಳದ್ದು THRನ ಕೊಡಿ. ನಾವಲ್ಲಿ ಯಾವಾಗ ಡಿಲೀಟ್ ಮಾಡಿದ ತಕ್ಷಣ ಇದೆಲ್ಲನೂ ಹೋಗ್ಬಿಡುತ್ತೆ. ನೀವು ನೋಡ್ಕೊತೀರಿ, ಕೊನೆಗೆ ಮಾತ್ರ ಮಿಸ್ ಮಾಡಬೇಡಿ, ಆಮೇಲೆ ಹಾಕಿ, ಇಲ್ಲಾಂದರೆ ಒನ್ ಡೇ ನಮ್ಮದು ಪ್ರೋಗ್ರೆಸ್ ಕಮ್ಮಿ ಆಗುತ್ತೆ. ಹೋಗ್ತೀನಿ ಈಗ, ನಾನು ಲ್ಯಾಕ್ಟಿಂಗ್ ಮದರ್ಸಿಗೆ ಹೋಗ್ತಾ ಇದ್ದೀನಿ. ಈಗ ಅಶ್ವಿನಿ ಅವ್ರದ್ದು ನಾನು ಮಾಡ್ತೀನಿ. "25 days 1 ಫೇಸ್ ವೆರಿಫಿಕೇಷನ್ ಪ್ರೊಸೀಡ್" ಅಂತ ಕೊಡ್ತಾ ಇದ್ದೀನಿ. ಈಗ ತಾಯಿದು ಫೇಸ್ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಓಕೆ, ಗ್ರೀನ್ ಬಂತು. ನೋಡೋಣ ಮತ್ತೆ ರೆಡ್ ಬರುತ್ತಾ, ಮತ್ತೆ ಬ್ಯಾಕ್ ಹೋಗುತ್ತಾ, ಏನಾಗುತ್ತೆ ಅಂತ ನೋಡೋಣ. ನೋಡಿ ಮತ್ತೆ ನಾಟ್ ವೆರಿಫೈಡ್ ಅಂತ ಇದೆ. ಇನ್ನೊಂದು ಸತಿ ವೆರಿಫೈ ಮಾಡೋಣ. ಮತ್ತೆ ಗ್ರೀನ್ ಬಂತು. ನೋಡೋಣ ಈ ಸರಿ ಆದರೂ ಸಬ್ಮಿಟ್ ಆಗುತ್ತೋ ಇಲ್ಲ. ಟ್ರೈ ಅಗೇನ್ ಅಂತ ಇದೆ ಮತ್ತೆ. ಓಕೆ, ಇದನ್ನು ಇನ್ನೊಂದು ಸತಿ ನೋಡೋಣ. ಬೇರೆ ಫಲಾನುಭವಿಗೆ ಹೋಗೋಣ ಈಗ. ಟೀಚರ್ಸ್ ನೋಡಿ, ಈಗ ನಾನೀಗ ಎಂಡಿಂಗ್ ಬಂದಿದ್ದೀನಿ ಆಲ್ರೆಡಿ. ನನಗೊಂದು 4 ಫಲಾನುಭವಿಗಳು ತುಂಬ ಕಾಡಿಸ್ತಾ ಇತ್ತು. ನಾನಲ್ಲಿ ಫೇಸ್ ಕ್ಯಾಪ್ಚರ್ಗೆ ಹೋಗಿ ಫೇಸ್ ಕ್ಯಾಪ್ಚರ್ ಮಾಡಿ ಒಂದು ಹಾಫ್ ಆನ್ ಅವರ್ ಬಿಟ್ಟೆ. ಹಾಫ್ ಆನ್ ಅವರ್ ಬಿಟ್ಟ ಮೇಲೆ ಆಮೇಲೆ ಪೋಷನ್ ಟ್ರ್ಯಾಕರಿಗೆ ಹೋಗಿ ಒಂದು ಅದು ಐ ಅಂತ ಬರುತ್ತಲ್ಲ, ನಾವು ಆ್ಯಪ್ ಮೇಲೆ ಪ್ರೆಸ್ ಮಾಡಿದ್ರೆ ಐ ಸಿಂಬಲ್ ಹೊಡೆದು ನಿಮ್ಗೆ ನಾನು ಹಿಂದ್ಗಡೆನೇ ಏನೊಂದು ಸ್ಟೆಪ್ ತೋರಿಸಿದ್ನಲ್ಲ ಅದಿಷ್ಟು ಸ್ಟೆಪ್ ಫಾಲೋ ಮಾಡಿ ಈಗ ನಾನು ಅಶ್ವಿನಿ ಅನ್ನೋ ಫಲಾನುಭವಿನ ಓಪನ್ ಮಾಡಿದರೆ ಡೈರೆಕ್ಟಾಗಿ ಪ್ರೊಸೀಡ್ ಅಂತ ಬಂದಿದೆ. ನೀವೇ ನೋಡಿ, ಇಲ್ಲಿ ಈ ಥರ ನಮಗೆ ಬ್ಲೂ ಕಲರಲ್ಲಿ ಪ್ರೊಸೀಡ್ ಅಂತ ಬಂದರೆ ನಾವು ಫೇಸ್ ಕ್ಯಾಪ್ಚರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ, ಈಗ ಕೊಡೋಣ 25 days 1 ಪಾಕೆಟ್. ಓಕೆನಾ, ಇಲ್ಲಿ ನಾವು ಫೇಸ್ ಕ್ಯಾಪ್ಚರ್ ಒತ್ತೋದು ಬೇಡ. ಈಗ ನೋಡಿ ಆಲ್ರೆಡಿ ಬ್ಲೂ ಕಲರಲ್ಲಿ ಬಂದಿದೆ. ಈ ಥರ ಪ್ರೊಸೀಡ್ ಅಂತ ಕೊಡೋದು. ಓಕೆನಾ, ಈಗ ನಾನು 4 ಇದೇ ಥರ ಮಾಡಿದೆ. ಸೊ ಹಂಗಾಗಿ ಇವತ್ತಿನ ನಂದು ಫುಲ್ FRS ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಓಕೆನಾ, ನೋಡಿ THR ಲ್ಯಾಕ್ಟಿಂಗ್ ಮದರ್ಸ್ದು ಆಲ್ ಬೆನಿಫಿಷಿಯರಿ ಕಂಪ್ಲೀಟ್ ಆಗಿದ್ದು. ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತೀನಿ ಗರ್ಭಿಣಿದು ಕೂಡ ಆಲ್ ಬೆನಿಫಿಷಿಯರಿ ಕೂಡ ಕಂಪ್ಲೀಟ್ ಆಗಿದೆ. ನೆಕ್ಸ್ಟು 6 to 3 ತೋರಿಸ್ತೀನಿ. ನೋಡಿ, ನಾನು 6 to 3 ಕೂಡ ಇನ್ನೂ 2 ಬಿಟ್ಟಿದ್ದೆ ಫಲಾನುಭವಿಗಳು. ಬ್ಯಾಕ್ ಹೋಗಿ ತೋರಿಸ್ತೀನಿ ನೋಡಿ. ಇಲ್ಲಿ ಭರತ್ ಕುಮಾರ್ ಅನ್ನೋದು ಮತ್ತು ಇನ್ನೊಂದಿದೆ ಅನ್ವಿಕಾ MM ಅನ್ನೋದು. ಇವೆರಡು ಫಲಾನುಭವಿಗಳು ನನಗೆ ಇಲ್ಲಿ ಕ್ಯಾಪ್ಚರೇ ಆಗ್ತಾ ಇರಲಿಲ್ಲ. ಸೊ ನಾನು ಆ ಟ್ರಿಕ್ಸ್ನ ಫಾಲೋ ಮಾಡಿದೆ. ಸೊ ನನಗೀಗ ಇವೆರಡು ಕಂಪ್ಲೀಟ್ ಆಗ್ತಾಯಿದೆ. ನೀವೇ ನೋಡಿ, ಡೈರೆಕ್ಟಾಗಿ ನೋಡಿ, ಇಲ್ಲಿ ಪ್ರೊಸೀಡ್ ಅಂತ ಆಲ್ರೆಡಿ ಬ್ಲೂ ಕಲರಲ್ಲಿ ಬಂತು ಟೀಚರ್ಸ್. ನೋಡಿ, ನಾನು ಮಾಡ್ತಾ ಇರೋದೇ ನಾನು ಲೈವ್ ಪ್ರತಿ ತಿಂಗಳು ಯಾವ ಥರ ಮಾಡ್ತಾ ಇದ್ನೋ ಅದೇ ಸ್ಟೆಪ್ಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಯಾವ ಥರ ಮಾಡ್ತಿದ್ದೀನೋ ಅದೇ ಥರ ನೀವು ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ನಿಮಗೂ ನಿಮ್ಮ ವಲಯದ ಮೇಲ್ವಿಚಾರಕರು ಒಂದು ತಮ್ ಕೊಡಬೇಕು, ನಿಮ್ಮ ಕೋಆರ್ಡಿನೇಟ್ರ್ ಒಂದು ತಮ್ ಕೊಡಬೇಕು, ಕ್ಲಾಪ್ ಮಾಡಬೇಕು. ನೀವು ಒಂದು ಸ್ಕ್ರೀನ್ಶಾಟ್ ಹೊಡೆದು ಹಾಕಿದಾಗ ನನಗಷ್ಟೇ ಬಂದರೆ ಸಾಲದು, ನನ್ನ ಜೊತೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗಬೇಕು. ಸೊ ಅದಕ್ಕೆ ನೀವು ಈ ಥರ ಟ್ರಿಕ್ಸ್ ಫಾಲೋ ಮಾಡಿ FRSನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ, ಇಲ್ಲಿ ಅನ್ವಿಕಾ ಅಂತ ಐತೆ, ಅನ್ವಿಕಾಂದು ಪ್ರೆಸ್ ಮಾಡ್ತೀನಿ. ನೋಡಿರಿ, ನಾನು ಎಷ್ಟೊತ್ತಾಯಿತು ಟ್ರೈ ಮಾಡೋಕ್ಕೆ, ಬರ್ತಾನೆ ಇರಲಿಲ್ಲ. ನೋಡಿ, ಈಗ ಅದೇನೇ ಬ್ಲೂ ಕಲರಲ್ಲಿ ಬಂದಿದೆ. ನೀವೇ ನೋಡಿ, ನಾನು ಇನ್ನೂ 25 days ಇದು ಮಾಡಿಲ್ಲ, 0 ಇನ್ನೂ ಕ್ಲಿಕ್ ಮಾಡಿಲ್ಲ, ಪಾಕೆಟ್ಸು ಆಲ್ರೆಡಿ ಬ್ಲೂ ಕಲರಲ್ಲಿ ಬಂದಿದೆ. ಓಕೆನಾ, ನನಗಂತೂ ನೋಡಿ ಖುಷಿ ಆಯಿತು. ಬೆಳಗ್ಗೆಯಿಂದ ಒದ್ದಾಡ್ತಿದ್ದೆ ಇವತ್ತು ಹೆಂಗೆ ಕಂಪ್ಲೀಟ್ ಮಾಡೋದು ಅಂತ. ಸೊ ಫೈನಲಿ ಎಲ್ಲನೂ ಕಂಪ್ಲೀಟ್ ಆಯಿತು.
ತೋರಿಸ್ತೀನಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ಈಗ. ಓಕೆ ನೋಡಿ 6 to 3 ಇದು ನೋಡಿ ಎಲ್ಲ ಫಲಾನುಭವಿ ಈಗ ಬ್ಲೂ ಇಂದ ವೈಟ್ ಕಲರ್ಗೆ ಬಂದಿದೆ. ಓಕೆನಾ, ಒಟ್ಟು ನಂದು 37 ಫಲಾನುಭವಿ, 10 ಬಾಣಂತಿ, 11 ಗರ್ಭಿಣಿ. ನೋಡಿ ನೀವೇ ನೋಡಿ, ಫೆಬ್ರವರಿ 2, 2026 ವಿತ್ ಪ್ರೂಫ್ ಸಮೇತ ನಾನು ಯಾವ ಥರ ಮಾಡ್ತಾ ಇದ್ದೆ ಅಂತ ಅದೇ ಥರ ನನ್ನ ಟೀಚರ್ಸು ಮಾಡಲಿ. ಓಕೆನಾ, ನಿಮ್ಗೆ ಒಂದು ದಿನ ಮಾಡೋಕ್ಕಾಗಲಿಲ್ಲ ಅಂದರೆ 2 ದಿನ ತೊಗೊಳ್ಳಿ, 3 ದಿನ ತೊಗೊಳ್ಳಿ, 5 ದಿನದವರೆಗೂ ಟೈಮ್ ಇರುತ್ತೆ FRS ಮಾಡೋಕ್ಕೆ, ಅದ್ರ ಮೇಲೂ ಟೈಮ್ ಇರುತ್ತೆ. ಓಕೆನಾ, ನಿಮ್ಮ FRSನ ಕಂಪ್ಲೀಟ್ ಮಾಡ್ಕೊರಿ ಅಂತ ಹೇಳ್ತಾ ನೋಡಿ ಇವತ್ತೆಲ್ಲ ಆಲ್ ನಂದು ಗ್ರೀನೇ ಇದೆ. ನೋಡಿ ನೀವು ನೋಡಿ ಎಲ್ಲ ಗ್ರೀನೇ ಇದೆ. ಓಕೆನಾ, ಇದನ್ನು ನಿಮಗೆ ತೋರಿಸ್ಬೇಕನ್ನೋದು ನನ್ನ ಉದ್ದೇಶ ಆಗಿತ್ತು. ತೋರಿಸಿದ್ದೀನಿ ವಿತ್ ಪ್ರೂಫ್ ಸಮೇತ. ನೀವು ಈ ಟ್ರಿಕ್ಸ್ನ ಫಾಲೋ ಮಾಡಿ ಫ್ರೆಂಡ್ಸ್. ಟೀಚರ್ಸ್ ನೋಡಿದ್ರಲ್ಲ ಈ ವಿಡಿಯೋ ಮಾಡಿರೋ ಉದ್ದೇಶ ಇಷ್ಟೇ. ನೀವೆಲ್ಲರೂ FRS ಕಂಪ್ಲೀಟ್ ಮಾಡ್ಕೊರಿ ಅಂತ. ನೀವು FRS ಮಾಡೋಕ್ಕೆ ಮುಂಚೆನೇ ಕಣ್ಣಿಗೆ ಒಂದು ಗ್ಲಾಸ್ ಹಾಕೋರಿ, ಚಸ್ಮಾ ಹಾಕೋರಿ. ಇದರಿಂದ ನಮಗೆ ಐ ಪ್ರೊಟೆಕ್ಷನ್ ಸಿಗುತ್ತೆ. ನಾನು ಚಸ್ಮಾ ಹಾಕ್ಕೊಂಡೆ ಮಾಡಿದ್ದು. ನಾವು ಮೊಬೈಲ್ ಜಾಸ್ತಿ ನೋಡೋದ್ರಿಂದ ಕಣ್ಣು ಕೂಡ ನೋವಾಗುತ್ತೆ. ಅದಕ್ಕೆ ನೀವು ಚಸ್ಮಾ ಹಾಕ್ಕೊಂಡೆ FRS ಮಾಡಿ. ಹಂಗೇನಿಲ್ಲ ಫ್ರೆಂಡ್ಸ್, ನೀವು ಒಂದೇ ದಿನದಲ್ಲಿ ಮುಗಿಸ್ಬೇಕಂತ ಏನೂ ಇಲ್ಲ. ಅದಕ್ಕೊಂದು 5 days 6 days ಟೈಮ್ ಇದೆ. ಸೂಪರ್ವೈಸರ್ ನಮ್ಗೆ ಆಗ್ತಾನೆ ಇರ್ತಾರೆ. ಆ ಟೈಮ್ ಪ್ರಕಾರ ಒಂದೇ ದಿನದಲ್ಲಿ ಅಷ್ಟು ಮಾಡ್ಬೇಕಂತ ಏನಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂತ ಹೋಗಿ ಒಟ್ಟು ಅದನ್ನ ಕ್ಲೋಸ್ ಮಾಡಿ ಅಂತ ನಾನು ಈ ವಿಡಿಯೋ ಮಾಡಿರೋದಿಷ್ಟೇ. ಮತ್ತೆ ನಾವು ಕೊನೆಯಲ್ಲಿ ನಾನು ಹೇಳಿದ್ನಲ್ಲ, ಅದಂತೂ ನಿಜವಾಗ್ಲೂ ನನಗೆ ಮಿರಾಕಲ್ಲೇ ಅನಿಸ್ತು. ಲಾಸ್ಟಲ್ಲಿ ಬ್ಲೂ ಕಲರ್ ಬಂದಿದ್ದು ಅದನ್ನ ನಾನು ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ. ಅಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲಿಲ್ಲ, ಅದನ್ನ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನಾನು ಫಸ್ಟ್ ಒಂದು 4 ಫಲಾನುಭವಿಗಳು ತುಂಬ ಸತಾಯಿಸ್ತಿತ್ತು, ನನಗೆ FRS ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು ಏನು ಮಾಡಿದೆ ಗೊತ್ತಾ, ಬೆನಿಫಿಷರಿಗೆ ಹೋಗಿ ಫಸ್ಟ್ ಫೋಟೋನ ನಾನು ಕ್ಯಾಪ್ಚರ್ ಮಾಡ್ಕೊಂಡೆ. ಅಲ್ಲಿ ರೀಕ್ಯಾಪ್ಚರ್ ಅಂತ ಇರುತ್ತಲ್ಲ, ಅಲ್ಲಿ ಹೋಗ್ಬಿಟ್ಟು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡು ಒಂದು ½ an hour ನಾನು ಅದನ್ನ ಏನು ಟಚ್ 4 ಫಲಾನುಭವಿದು ಅಟ್ ಎ ಟೈಮೇ ಫೋಟೋನ ಕ್ಯಾಪ್ಚರ್ ಮಾಡ್ಕೊಂಡೆ, ಒನ್ ಬೈ ಒನ್. ಆಮೇಲೆ ಅದನ್ನ ನಾನು ಬಿಟ್ಟೆ, ಅಲ್ಲಿಂದ ನಾನು ಬಿಟ್ಟೆ. ಒಂದು ½ an hour ನಾನು ಮೊಬೈಲ್ ಟಚ್ ಮಾಡಲಿಲ್ಲ. ಆಮೇಲೆ ಹೋಗ್ಬಿಟ್ಟು ನಾನು ಏನು ಪ್ರೊಸೀಜರ್ ತೋರಿಸಿದ್ನಲ್ಲ ಪೋಷನ್ ಟ್ರ್ಯಾಕರ್ ಅಲ್ಲಿ, ನಾವು FRS ಆಗದೆ ಇದ್ದಾಗ ಏನು ಮಾಡ್ಬೇಕಂತ ಪೋಷನ್ ಟ್ರ್ಯಾಕರ್ ಅಲ್ಲಿ ಆ್ಯಪಲ್ಲಿ ಹೋಗಿ ಗಟ್ಟಿ ಹಿಡ್ಕೊಂಡು ಐ ಪ್ರೆಸ್ ಮಾಡಿ ಅದೇನು ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ ಆ ಸ್ಟೆಪ್ನ ಫಾಲೋ ಮಾಡಿದೆ. ಆ ಸ್ಟೆಪ್ ಫಾಲೋ ಮಾಡಿ ಬ್ಯಾಕ್ ಬಂದು ನಾನು ಪೋಷನ್ ಟ್ರ್ಯಾಕರ್ನ ಓಪನ್ ಮಾಡಿದ್ರೆ ಅಮ್ಮ ನನಗಂತೂ ನಂಬಕ್ಕೆ ಆಗಲಿಲ್ಲ. ಆಲ್ರೆಡಿ ಬ್ಲೂಗ್ ಬಂದ್ಬಿಟ್ಟಿತ್ತು. ನಾನು ಇನ್ನೂ ಏನು 25 days ಅಂತ ಕ್ಲಿಕ್ ಮಾಡಿದ್ದಿಲ್ಲ, ಮತ್ತೆ ನಂಬರ್ ಆಫ್ ಪ್ಯಾಕೆಟ್ನೂ ಕ್ಲಿಕ್ ಮಾಡಿದ್ದಿಲ್ಲ. ಅದು ವಿತ್ ಪ್ರೂಫ್ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಹಾಗೇನೆ ಅದು ಬ್ಲೂ ಕಲರಲ್ಲಿ ಬಂದಿತ್ತು. ಸೊ ಇದೇ ಥರ 4 ಫಲಾನುಭವಿನೂ ನನಗೆ ಅಷ್ಟು ಕಾಡ್ಸಿತ್ತು, ಆದರೆ ಅಷ್ಟೇ ಬೇಗನೆ ಅದು FRS ಆಗೋಯ್ತು. ಈ ಎಲ್ಲನೂ ಈ ಒಂದು ಟಿಪ್ಸು ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ನೀವು ಕೂಡ 100% FRS ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.